ಈಗ ಕುಮಾರಸ್ವಾಮಿಯನ್ನವರು ಅವರ ಇಡೀ ಕುಟುಂಬ ಸಾವನ್ನಪ್ಪಿದ್ದಾರೆ. ಕುಮಾರಸ್ವಾಮಿ ಅವರ ಹೆಂಡತಿ ಮತ್ತು ಹೆಣ್ಣು ಮಕ್ಕಳು ಇಬ್ಬರು ಮಕ್ಕಳು ಅವರು ಇಬ್ಬರು ಕೂಡ ಈ ಗ್ಯಾಸ್ ಲೀಕ್ ಆಗಿ ಅದರಿಂದ ಸಫೋಕೇಶನ್ ಆಗಿ ಅವರಿಗೆ ಸತ್ತಿದ್ದಾರೆ. ಗಂಡ ಹೆಂಡ್ತಿರು ಒಳಗಡೆ ಮಲಗಿದ್ರು, ಹೆಣ್ಮಕ್ಳು ಹೊರಗಡೆ ಮಲಗಿದ್ರು. ಪಾಪ ಹೆಣ್ಮಕ್ಳು ಓದ್ತಾ ಇದ್ದಂಥ ಮಕ್ಕಳು, ಅವರು ಇಡೀ ಕುಟುಂಬ ನಾಶ ಆಗಿದೆ. ಅವ್ರ ತಂದೆ ತಿಮ್ಮಯ್ಯ ಅಂತೇಳಿ ಅವರು ಕಡೂರು ತಾಲೂಕಿನವರು. ಅವರು ಹೋಗಿ ಬಂದು ಮಾಡ್ತಿದ್ರು. ಇವರು ಬಂದು ಒಂದು 20 ವರ್ಷದ ಹಿಂದೆ ಬಂದಿದ್ದಾರೆ. ಇಲ್ಲಿ ಸ್ವಂತ ಮನೆ ಮಾಡ್ಕೊಂಡು ಅಲ್ಲಿ ತಂಗಿಗೆ ಮತ್ತು ಇವ್ರಿಗೆ ಭಾಗ ಮಾಡ್ಕೊಂಡು ಸ್ವಂತ ಮನೆ ಮಾಡ್ಕೊಂಡಿದ್ದಾರೆ. ಚಿಕ್ಕ ಮನೆ, ಆ ಚಿಕ್ಕ ಮನೆಯಲ್ಲಿ ವಾಸ ಮಾಡ್ಕೊಂಡು ಅವರ ಮಡಿವಾಳರು ಕಸಬು ಬಟ್ಟೆ ಒಗೆಯೋದು, ಇಸ್ತ್ರಿ ಮಾಡೋದು, ಈ ಕಸಬು ಮಾಡ್ಕೊಂಡಿದ್ರು. ಅವ್ರು ಕಾಲ ಆಗಿದ್ದಾರೆ. ನಾನು ಅದಕ್ಕೆ ವಿಸಿಟ್ ಮಾಡಿ ಅವರಿಗೆ ಸಾಂತ್ವನ ಹೇಳೋಣ ತಂದೆ ತಾಯಿಗಳಿಗೆ ಅಂತೇಳಿ. ಇಲ್ಲಿ ಅವ್ರ ತಂದೆ ಇದ್ದಾರೆ, ಅವ್ರ ಸಿಸ್ಟರ್ ಇದ್ದಾರೆ, ಇಬ್ಬರು ಸಿಸ್ಟರ್ಸು, ಆಮೇಲೆ ಅತ್ತೆ ಮಾವ ಇದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಸಾಂತ್ವನ ಹೇಳಿದ್ದೀವಿ. ಅವರಿಗೆ ಪರಿಹಾರ ಒಬ್ಬೊಬ್ಬರಿಗೆ 3 ಲಕ್ಷ ರೂಪಾಯಿನಂತೆ 12 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ. 12 ಲಕ್ಷ ಆಗಲೇ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ. ಸೊ ನಾನು ಅದನ್ನು ಅನುಮೋದನೆ ಮಾಡ್ತಾಯಿದ್ದೀನಿ. ಅವರ ಶಾಂತಿ ದೊರಕಲಿ ಅಂತೇಳಿ ಹೇಳ್ತೀನಿ. ಅವ್ರ ಕುಟುಂಬ ವರ್ಗದವ್ರಿಗೆ ಅವ್ರ ಸಾವನ್ನು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ.